ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಊರಲ್ಲಿದ್ದೀನಿ. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ. ತನು ಸೌಂಡ್ ಕಮ್ಮಿ ಮಾಡಪ್ಪ. ಹಬ್ಬ ನೆನ್ನೆ ಜಾತ್ರೆ ಇತ್ತು. ಇವತ್ತು ಚಿಕನ್ನು ಅದು ಮಾಡಿದ್ದೀವಿ. ಕಡುಬು, ಫ್ರೈ ಆ ಥರ ಎಲ್ಲ ಊಟ ಈಗ ಜಸ್ಟ್ ಆಯಿತು. ನಂದು ತನ್ನೋದು ಮನಸ್ವಿದೆ ಇನ್ನೂ ಆಗಿಲ್ಲ. ಅಮ್ಮಂದು ಆಯಿತು. ಹಾಗೆ ಇನ್ನು ನೆಂಟರೆಲ್ಲ ಇದ್ದಾರೆ ಬರೋರು. ಆಂಟಿಯೆಲ್ಲ ಇಲ್ಲೇ ಇದ್ದರು. ಈಗ ಆಂಟಿಯಲ್ಲಿ ನಮ್ಮ ಅತ್ತೆಯವ್ರ ಮನೆ ಹತ್ರ ಹೋಗಿದ್ದಾರೆ. ಊರಲ್ಲಿ 3 ಮನೆ ಇದೆ. ನಮ್ಮ ಮನೆ, ನಮ್ಮ ದೊಡ್ಡಮ್ಮರ ಮನೆ, ನಮ್ಮ ಅತ್ತೆಯವ್ರ ಮನೆ. ಹಂಗಾಗಿ 3 ಮನೆ ಕಡೆಯೂ ಓಡಾಡಬೇಕು ಎಲ್ಲರೂ. ಸೊ ಈಗ ನಮ್ಮ ಆಂಟಿ ಎಲ್ಲ ಹೋಗಿದ್ದಾರೆ. ಇನ್ನು ಸಂಜೆ ಯಾರ್ಯಾರು ಬರ್ತಾರೆ. ಓಕೆ, ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ದೆ. ಸ್ವಲ್ಪ ಚಿಕನ್ ಸಾರು, ಚಿಕನ್ ಫ್ರೈ ಎಲ್ಲ ಮುಗಿಸಿ ಕಡುಬೆಲ್ಲ ಮಾಡಿ ಇವಾಗ ಬಂದು ಆರಾಮಾಗಿ ಕೂತ್ಕೊಂಡಿದ್ದೀನಿ ಊಟ ಮುಗಿಸಿ. ಓಕೆ, ನಮ್ಮ ಅಕ್ಕ ಸ್ವಲ್ಪ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ದಾಳೆ. ಮಕ್ಕಳೆಲ್ಲ ಮನೇಲೇ ಇದ್ದಾರೆ. ನಮ್ಮ ಅಕ್ಕ ಸ್ವಲ್ಪ ಹೊರಗಡೆ ಅವರ ಗಂಡನ ಮನೆಯಲ್ಲಿ ಏನೋ ಒಂದು ಕೆಲಸ ಇದೆ ಅಂತ ಹೋಗಿದ್ದಾಳೆ. ಬರ್ತಾಳೆ ಅವಳನ್ನು. ಓಕೆ, ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಬೆಳಗ್ಗೆ ಸರಿ ಕಣವ, ಬೆಳಗ್ಗೆ ಬನ್ನಿ. ರಮಣಿ ಇಬ್ರು ಬನ್ನಿ. ಚೆನ್ನಾಗಿದ್ದೀರಮ್ಮ? ಏನು ಆಟೋದಲ್ಲಿ ಬಂದ್ರಾ? ಹೋಗ್ಬಿಟ್ಟು ನಾನು ಒಂದು ಊಟ ಮಾಡ್ಕೊಂಡು ನನಗೆ ಫ್ರೆಂಡ್ಸ್, ಈಗ ಸಾಯಂಕಾಲ 5 ಗಂಟೆ ಆಯಿತು. ಇವಾಗ ಮೇಲೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಚೆನ್ನಾಗಿತ್ತು, ತಂಪಾಗಿತ್ತು. ಮಳೆ ಬರೋ ಥರ ಇತ್ತು. ಆದರೆ ಮತ್ತೆ ಯಾಕೋ ಸೂರ್ಯ ಬಂದುಬಿಡ್ತು. ಮಳೆ ಬರಲ್ಲ ಅನಿಸುತ್ತೆ. ಊರಿಗೆ ಬಂದಾಗ ಮಳೆ ಬಂದರೆ ಚೆಂದ. ಮಳೆ ಬರಲೇ ಇಲ್ಲ ಇವತ್ತು. ಕೂತಿದ್ದೀವಿ. ಅನಿಸ್ತದೆ ಗೊತ್ತಾ, ಕಲ್ ಮೇಲೆ ಕೂತಿದ್ದೀವಿ. ಬಟ್ಟೆ ತೊಳೆಯೋಕ್ಕೆ ಅಂತ ಒಂದು ಕಲ್ಲು ಹಾಕ್ಸಿದ್ದು ಇಲ್ಲಿ. ಅಲ್ಲಿ ಕೂತಿದ್ದೀವಿ ನಾನು ತನು. ಅಲ್ವಾ ತನು? ಇನ್ನು ನೆಂಟರೆಲ್ಲ ಬರೋದಿದೆ. ಸಾಯಂಕಾಲ ಬರ್ತಾರೆ. ಇನ್ನು ಊಟ ಇಡೋದು ಅದು ಇದು ಕೆಲಸ ಇದೆ. ಇವಾಗ ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡು ಅಡುಗೆ ಮಾಡಿಬಿಟ್ಟು ಹೋಗೋಣ ಕೆಳಗೆ. 1 ಅವರ್ ಬಂದು ಕೂತಿದ್ದೀವಿ ಇವತ್ತು ನಾನು ತನು. ಹಿಂಗೆ ತನು ಬಾಬಾ ಅಂತ ಕರೆದ್ಲು ಮೇಲೆ ಕೂತ್ಕೊಳ್ಳೋಣ ಅಂತ. ಅದಕ್ಕೋಸ್ಕರ ಬಂದೆ. ಅಲ್ಲ ಚಿನ್ನಿ? ಬಂಗಾರ. ಬಾ ಹೋಗೋಣ, ಸಾಕು. ಗ್ಲಾಸ್ ಜೊತೆ ಟಕ್ ಅಂತ ಹೊಡಿಬೇಕು. ನಡಿ. ಎಲ್ಲರೂ ಇವತ್ತು ಹಬ್ಬ ಮಾಡ್ಕೊಂಡು ಮಾಡಿ ಮೇಲೆ ಆಟಾಡ್ತಾರೆ. ಇದು ಓಲೆ ಎಲ್ಲ ಬರೆದಕ್ಕೂ ಎಲ್ಲಿ ಬೇಡ ಬಾ. ನೋಡಲ್ಲ ನೀನು ಅಲ್ಲಿ ಊಟ ಮಾಡಿ ಮತ್ತೆ ಊಟ ಮಾಡಕ್ಕೆ ಹೋಗಿಲ್ಲ. ಓ ಜಯಕ ಬಾಯ್. ಬಾಯ್ ನಿಹಾರಿಕಾ ಬಾಯ್. ಆಯ್ತಂಟಿ, ಹುಷಾರು. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ನಮ್ಮದು ಮೀಟ್ರ್ ಬೋರ್ಡ್ ಏನಿದೆ ನೋಡಿ ಅಲ್ಲಿ ಕೂರಿಸಿರೋದು. ಅಲ್ಲಿಗೆ
ಈ ಥರದ ಬಾಕ್ಸೇ ಮಾಡಿರಲಿಲ್ಲ ಅವರು, ಇವಾಗ ತೊಗೊಂಬಂದು ಕೂರಿಸ್ತಾ ಇದ್ದಾರೆ. ಸೊ ಅದನ್ನೇ ನೋಡ್ತಾ ನಿಂತಿದ್ದೀವಿ. ಅಂದರೆ ಗ್ಲಾಸ್ದು ಒಂದು ಡೋರ್ ಬರುತ್ತಲ್ವ ಮೀಟ್ರ್ ಬೋರ್ಡಿಗೆ, ಅದನ್ನು ಮಾಡ್ತಾ ಇದ್ದಾರೆ. ಹಾಕೋಲ್ಲ ನೀಟಾಗಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ನಮ್ಮೂರಲ್ಲಿ ಒಬ್ಬರು ಗೀ ಬಾಲ್ ಕೊಟ್ಟಿದ್ರು ಗಿಣ್ಣು ಮಾಡೋಕ್ಕೆ ಅಂತೇಳ್ಬಿಟ್ಟು. ಇವಾಗ ನಮ್ಮಮ್ಮ ರೆಡಿ ಮಾಡ್ತಿದ್ದಾರೆ. ಗೀ ಬಾಲ್ 1 ಲೀಟ್ರಷ್ಟು ಕೊಟ್ಟಿದ್ರು. ನನಗಂತೂ ಗೀ ಬಾಲ್ ಸಿಕ್ಕಿದ್ದೆ ಸಖತ್ ಖುಷಿಯಾಗಿ ಹೋಗ್ಬಿಡ್ತು. ನಂಗೆ ಗಿಣ್ಣು ಅಂದರೆ ತುಂಬ ಇಷ್ಟ, ಹಸುವಿನ ಗಿಣ್ಣು. ಇವಾಗ ನಮ್ಮಮ್ಮ ಮಾಡೋದಕ್ಕಂತೇಳಿ ಎತ್ತಿಡ್ತಾ ಇದ್ದಾರೆ. ಗಿಣ್ಣನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಕೆಲವರು ರವೆ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ನನಗೆ ಆ ಥರದ್ದೆಲ್ಲ ರವೆ ಎಲ್ಲ ಹಾಕಿ ಅಷ್ಟೊಂದು ನನಗೆ ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ಗಿಣ್ಣನ್ನು ಮಾಮೂಲಿಯಾಗಿ ಸ್ಟೀಮಲ್ಲಿ ಬೇಯಿಸ್ಬಿಟ್ಟು ಹಂಗೆ ಒಂಥರ ಕೇಕ್ ಟೈಪಲ್ಲಿ ಇರುತ್ತಲ್ವ, ಅದನ್ನು ತಿನ್ನೋದಂದ್ರೆ ನನಗಿಷ್ಟ. ನಮ್ಮ ಕಡೆ ಎಲ್ಲ ಗಿಣ್ಣು ಮಾಡಿದಾಗ ದೋಸೆ ಮಾಡ್ತಾರೆ ಅದ್ರ ಜೊತೆಗೆ. ಇವತ್ತು ನಮ್ಮಮ್ಮ ಕೂಡ ದೋಸೆನೇ ಮಾಡಿದರು. ಅದನ್ನೇ ಇವಾಗ ದೋಸೆಗೆಲ್ಲ ನೆನೆಸಿ ಎಲ್ಲ ಮಾಡಿದರು. ಇವಾಗ ಸ್ವಲ್ಪ ಗಿಣ್ಣದ ಹಾಲಿಗೆ ಬೆಲ್ಲ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದಾರೆ. ಬೇರೆ ಪಾತ್ರೆಯಲ್ಲಿ ಹಾಕಿ ಬೇಯಿಸ್ತಾರೆ, ಅಲ್ಲಿ ಜಸ್ಟ್ ಮಿಕ್ಸ್ ಮಾಡೋಕ್ಕೆ ಅಂತ ಮಾಡಿ ಬೇಯಿಸಿದರು. ನಾನು ಅದನ್ನು ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ಏನೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದೆ. ಇವಾಗ ಎಲ್ಲರೂ ಕೂಡ ದೋಸೆ ಮತ್ತು ಗಿಣ್ಣು ರೆಡಿಯಾಗಿದೆ, ತಿಂತಾಯಿದ್ದೀವಿ. ನಮ್ಮ ದೊಡ್ಡಮ್ಮ ಬಂದಿದ್ದರು ಅಲ್ವಾ ಹಬ್ಬಕ್ಕೆ, ಅವರು ಕೂಡ ಇದ್ದರು. ನಮ್ಮ ದೊಡ್ಡಮ್ಮನೂ ಒಂದು 3-4 ದಿನ ಇದ್ದೋದ್ರು, ತುಂಬ ಖುಷಿಯಾಯಿತು. ಹಾಗೆ ನಮ್ಮ ಜಯಕ್ಕ ಮಗಳು ನಿಹಾರಿಕಾ ಎಲ್ಲರೂ ಇದ್ವಿ. ನಮ್ಮ ಆಂಟಿನೂ 1-2 ದಿನ ಇದ್ದೋದ್ರು, ನಮ್ಮ ಗೌರಂಟಿ. ಒಂಥರ ಎಲ್ಲರೂ ಇದ್ದಿದ್ದು ಒಂಥರ ಎಷ್ಟು ಖುಷಿ ಕೊಡ್ತಾಯಿತ್ತು ಈ ಸತಿ ಹಬ್ಬದಲ್ಲಿ ಅಂದರೆ ತುಂಬ ಖುಷಿಯಾಯಿತು. ಹಾಗೆ ಇದು ಗುರುವಾರದ ದಿನದ ಬ್ಲಾಗು. ಗುರುವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೆ, ದೇವಿರಮ್ಮ ಟೆಂಪಲ್ಲು. ನಾನು ಪ್ರತಿ ವರ್ಷ ಹೋಗ್ತೀನಿ, ಹೇಳ್ತಾನೆ ಇರ್ತೀನಿ ನಾನು ಹೋದಾಗೆಲ್ಲ ನಿಮಗೆ. ಸೊ ನಾನು ದೇವಿರಮ್ಮ ದೇವರು ಅಂದರೆ ತುಂಬ ನಂಬ್ತೀನಿ. ಬಿಂಡಿಗ ಹತ್ರ ಇದೆ. ಸೊ ಅಲ್ಲಿಗೆ ಇವಾಗ ನಾನು ತನು ಇಬ್ಬರೇ ಹೋಗ್ತಾಯಿದ್ದೀವಿ. ವರ್ಷ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ನಾನು ಅಲ್ಲೋಗಿ. ಇವತ್ತು ಹೋಗಬೇಕು ಅಂತ ಅನ್ನಿಸ್ತು ನನಗೂ. ಮನೇಲಿದ್ದು ಒಂಥರ ಬೇಜಾರಾಗಿತ್ತು. ನನ್ನ ಹಸ್ಬೆಂಡ್ ಬರೋದು ಊರಿಂದ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು, ಅವ್ರು ಬರೋ ಅಷ್ಟರಲ್ಲಿ ಮತ್ತೆ ಹೋಗೋಕ್ಕಾಗೋದಿಲ್ವೇನೋ ಅಂಥೇಳಿ ನಾನು ತನು ಇಬ್ಬರೇ ದೇವಸ್ಥಾನಕ್ಕೆ ಹೊರಟ್ವಿ. ಇಲ್ಲಿ ನಾವು ಹೋಗ್ಬೇಕಾದ್ರೆ ನೀವು ಪ್ರಕೃತಿ ನೋಡಿದ್ರೇ ಅಷ್ಟು ಖುಷಿಯಾಗುತ್ತೆ. ಹಿಂದೆಲ್ಲ ಅಲ್ಲಿ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಎಲ್ಲ ಕಾಣಿಸ್ತಿರುತ್ತೆ. ನಮ್ಮ ಚಿಕ್ಕಮಂಗ್ಳೂರು ಅಂದರೆ ಸೂಪರ್ ಅಂತಲೇ, ಸ್ವರ್ಗ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಕಾಫಿ ತೋಟಗಳು, ಬೆಟ್ಟ ಗುಡ್ಡ, ನದಿಗಳೆಲ್ಲ ಸಿಗುತ್ತೆ. ಮುಂದೆ ಎಲ್ಲ ಫಾಲ್ಸ್ಗಳೆಲ್ಲ ಇದೆ. ಅಲ್ಲೆಲ್ಲ ನಾವು ಹೋಗಿಲ್ಲ, ಜಸ್ಟ್ ನಾನು ದೇವಿರಮ್ಮ ದೇವಸ್ಥಾನಕ್ಕೆ ಮಾತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ವರ್ಷ ದೀಪಾವಳಿಲಿ ವಿಶೇಷವಾಗಿ ಸಿಡಿ ಎಲ್ಲ ಆಗುತ್ತೆ. ಟಿ ವಿಯಲ್ಲೆಲ್ಲ ತೋರಿಸ್ತಾ ಇರ್ತಾರೆ, ನೀವು ಗಮನಿಸಿರ್ತೀರ. ಯಾರಾದರೂ ಚಿಕ್ಕಮಂಗ್ಳೂರು ಕಡೆ ಬಂದ್ರಿ, ಟೂರ್ಗೆ ಬರಬೇಕು, ಚಿಕ್ಕಮಂಗ್ಳೂರು ಕಡೆ 1-2 ದಿನ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡು ಬಂದರೆ ದೇವಿರಮ್ಮ ದೇವಸ್ಥಾನಕ್ಕೆ ತಪ್ಪದೇ ಹೋಗಿ ಆ ತಾಯಿ ದರ್ಶನ ಮಾಡ್ಕೊಂಬನ್ನಿ. ತುಂಬಾ ಒಳ್ಳೆಯದಾಗುತ್ತೆ. ತುಂಬಾ ಶಕ್ತಿ ಇರುವಂಥ ದೇವಸ್ಥಾನ. ಹಾಗೆ ಅಷ್ಟೇ ಅಲ್ಲದೆ ಆ ಪ್ರಕೃತಿ ಸುತ್ತಮುತ್ತ ದೇವಸ್ಥಾನ ಇರೋ ಜಾಗ ಎಲ್ಲವೂ ತುಂಬಾ ಖುಷಿ ಕೊಡುತ್ತೆ. ಸೊ ದೇವಸ್ಥಾನಕ್ಕೆ ಬಂದು ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ಮುಗಿಸಿ ಆದಮೇಲೆ ಹೊರಗಡೆ ಬಂದಿದ್ದೀವಿ. ಈಗ ದೇವಸ್ಥಾನದ ಒಳಗಡೆ ದೇವ್ರನ್ನ ವಿಡಿಯೋ ಮಾಡೋ ಹಾಗಿಲ್ಲ. ಸೊ ನಾನು ಹಂಗೇ ದೇವ್ರನ್ನ ಸ್ವಲ್ಪ ಹಂಗೆ ಕಾಣ್ದಂಗೆ ಒಂದು ಸಣ್ಣ ಕ್ಲಿಪ್ ತೊಗೊಂಡಿದ್ದೀನಿ ಅಷ್ಟೇ. ಅಂದರೆ ಹೊರಗಡೆಯಿಂದ ತೊಗೊಂಡಿದ್ದೀನಿ, ಒಳಗಡೆಯಿಂದ ಅಲ್ಲ. ಒಳಗಡೆ ಗರ್ಭಗುಡಿ ಒಳಗಡೆ ಪ್ರವೇಶ ಇಲ್ಲ, ವಿಡಿಯೋ ಕ್ಯಾಮ್ರಾ ಅಲೋಡ್ ಇಲ್ಲ, ಫೋಟೋ ಕ್ಯಾಮ್ರಾ ಯಾವುದು ಮಾಡೋಂಗಿಲ್ಲ. ವರ್ಷ ಹೋದಾಗಲೂ ಒಂದಲ್ಲ ಒಂದು ಬದಲಾವಣೆ ದೇವಸ್ಥಾನದಲ್ಲಿ ಮಾಡೇ ಇರ್ತಾರೆ. ಇವಾಗಲೂ ಇನ್ನೂ ತುಂಬಾ ಬದಲಾವಣೆ ಆಗಿದೆ ದೇವಸ್ಥಾನದಲ್ಲಿ. ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಾಗಿದೆ. ದೇವ್ರು ನೋಡೋದಕ್ಕಂತೂ, ಅಲಂಕಾರ ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ. ಅದರಲ್ಲೂ ಈಗ ರಜಾ ಇರೋದ್ರಿಂದ ಜನರಂತೂ ಎಷ್ಟು ಜನ ಬರ್ತಾಯಿದ್ದಾರೆ ಅಂದರೆ ಅಷ್ಟು ಜನ. ನಾನು ಹೋಗಿದ್ದೀನ ಗುರುವಾರನೇ ಅಷ್ಟು ರಶ್ ಇತ್ತು.
ಇನ್ನು ಶುಕ್ರವಾರದ ದಿನ ಅಮ್ಮನವ್ರ ವಾರ ಇರುತ್ತೆ. ಅವತ್ತಂತೂ ಹೇಳೋದೇ ಬೇಡ, ಅಷ್ಟು ರಶ್ ಇರುತ್ತೆ. ಬಸ್ ವ್ಯವಸ್ಥೆ ಕೂಡ ಇದೆ. ಬಸ್ ಸ್ಟ್ಯಾಂಡಿಂದ ದೇವಿರಮ್ಮ ದೇವಸ್ಥಾನಕ್ಕೆ ಸ್ಟ್ರೈಟಾಗಿ ಇಲ್ಲಿಗೆ ಬಸ್ ಇದೆ. ಇಲ್ಲಿ ಬಂದು ಅರ್ಧ ಗಂಟೆ ಬಸ್ಸನ್ನು ಇಲ್ಲೇ ನಿಲ್ಲಿಸ್ತಾರೆ. ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಮತ್ತು ನಾವು ಅದೇ ಬಸ್ಸಲ್ಲಿ ರಿಟರ್ನ್ ಹೋಗ್ಬೋದು. ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ. ಯಾರಾದರೂ ಬರಬೇಕು ಅಂತಂದರೆ ನೀವು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಕೇಳಿ ವಿಚಾರಿಸ್ಕೊಂಡು ನೀವು ಚಿಕ್ಕಮಂಗ್ಳೂರಿಂದ ಡೈರೆಕ್ಟಾಗಿ ಈ ಬಿಂಡಿಗದ ಹತ್ರ ಇರುವಂತಹ ದೇವಿರಮ್ಮ ದೇವಸ್ಥಾನಕ್ಕೆ ಬಂದು ಆ ತಾಯಿಯ ದರ್ಶನ ಮಾಡ್ಕೋಬೋದು. ಹಾಗೆ ಈ ದೇವಸ್ಥಾನದಲ್ಲಿ ಹರಕೆ ಏನಾದರೂ ಹೊತ್ಕೊಂಡ್ರೆ ಆ ತಾಯಿಗೆ ನಾವು ಮಡ್ಲಕ್ಕಿನೆಲ್ಲ ಸಲ್ಲಿಸ್ಬೋದು. ಸೊ ನಾನು ಕೂಡ ಚಿಕ್ಕವಳಿದ್ದಾಗೆಲ್ಲ ಮಡ್ಲಕ್ಕಿ ಕೊಟ್ಟಿದ್ದೆ. ಯಾಕಂದರೆ ಈ ದೇವ್ರಿಗೆ ಬಂದು ನಾನು ಬೇಡಿಕೊಂಡು ಹರಕೆ ಇಟ್ಕೊಂಡ್ಮೇಲೆ ನಮ್ಮ ತನು ಹುಟ್ಟಿದ್ದು. ಹಾಗಾಗಿ ಅವಾಗಿಂದನೂ ಅಷ್ಟೇ 1 ವರ್ಷವೂ ತಪ್ಪಿಸ್ದೆ ನಾನು ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತೀನಿ. ಬಂದಾಗೆಲ್ಲ ತನು ಕೈಯಲ್ಲಿ ಕಾಣಿಕೆ ಹಾಕಿಸಿ ಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ನಾನು ಮತ್ತೆ ಬರ್ತೀನಿ. ಊರಿಗೆ ಬಂದಾಗೆಲ್ಲ ನನಗೆ ಈ ದೇವಸ್ಥಾನಕ್ಕೆ ಬರಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಖುಷಿಯಾಗುತ್ತೆ ತುಂಬಾ. ಈ ದೇವಸ್ಥಾನದಲ್ಲಿ ದೀಪಾವಳಿಯಲ್ಲಿ ಸಿಡಿ ಆಗುತ್ತೆ. ದೀಪಾವಳಿ ಟೈಮಲ್ಲಿ ನರಕ ಚತುರ್ದಶಿ ದಿನ ದೇವಸ್ಥಾನದ ಹಿಂಭಾಗದಲ್ಲಿರುವಂಥ ದೇವಿರಮ್ಮ ಬೆಟ್ಟ ಅಂತಿದೆ. ಅಲ್ಲಿ ಹರಕೆ ಹೊತ್ಕೊಂಡು ಸಾಕಷ್ಟು ಜನ ಭಕ್ತಾದಿಗಳೆಲ್ಲ ಬೆಟ್ಟ ಹತ್ತುತ್ತಾರೆ. ನಾನು ಕೂಡ ತನು ಹುಟ್ಟೋ ಮುಂಚೆ ಬೆಟ್ಟ ಹತ್ತಿದ್ದೆ. ಬೆಟ್ಟ ಹತ್ತಿ ದರ್ಶನ ಮಾಡಿ ಬಂದಾದಮೇಲೆ ನಮಗೆ ತನು ಹುಟ್ಟಿದ್ದು. ಹಾಗಾಗಿ ನಾನು ಅವಾಗಿಂದನೂ ತುಂಬಾ ನಂಬ್ತೀನಿ. ಯಾವಾಗಲಾದರೂ ಮತ್ತೆ ಒಂದು ಸಲ ದೀಪಾವಳಿಗೆ ಬರಬೇಕು ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಆಗ್ತಾನೇ ಇಲ್ಲ. ಬೆಟ್ಟ ಹತ್ತೋದಂತೂ ಖಂಡಿತ ಈಸಿ ಇರೋಲ್ಲ, ತುಂಬಾ ಕಷ್ಟ ಇರುತ್ತೆ. ಬರೀ ಕಾಲಲ್ಲಿ ಬೆಟ್ಟ ಹತ್ತೋದು. ಸೊ ಬೆಟ್ಟ ಹತ್ತಿ ವರ್ಷಕ್ಕೊಂದು ಸತಿ ದೇವಸ್ಥಾನ ಅಂದರೆ ದೇವಿರಮ್ಮಂದು ಗುಡಿ ಇದೆ ಮೇಲೆ ಬೆಟ್ಟದ ಮೇಲೆ. ವರ್ಷಕ್ಕೊಮ್ಮೆ ಪೂಜೆ ಆಗುತ್ತೆ. ಅಲ್ಲೋಗಿ ಆ ತಾಯಿ ದರ್ಶನ ಮಾಡ್ಕೊಂಬಂದಾದಮೇಲೆ ಮರುದಿನ ಈ ದೇವಸ್ಥಾನದಲ್ಲಿ ತುಂಬಾ ಗ್ರ್ಯಾಂಡಾಗಿ ಸಿಡಿ ಆಗುತ್ತೆ ದೇವ್ರದ್ದು. ತುಂಬ ಚೆನ್ನಾಗಿರುತ್ತೆ. ಪೂಜಾ ಕಾರ್ಯಕ್ರಮಗಳೆಲ್ಲ ತುಂಬ ಚೆನ್ನಾಗಿರುತ್ತೆ. ಚಿಕ್ಕಮಂಗ್ಳೂರು ಸುತ್ತಮುತ್ತ ಇರುವಂಥ ಎಲ್ಲರೂ ಕೂಡ ಬಂದು ಇಲ್ಲಿ ಆ ತಾಯಿ ದರ್ಶನ ಮಾಡ್ಕೊತಾರೆ. ದೀಪಾವಳಿಯಲ್ಲಿ ಮುಖ್ಯವಾಗಿ ದೇವಿರಮ್ಮ ದೇವಸ್ಥಾನದ ಅದು ಬೆಟ್ಟದ ಮೇಲೆ ದೀಪ ಉರಿತಾ ಇರುತ್ತೆ. ಚಿಕ್ಕಮಂಗ್ಳೂರು ಸುತ್ತಮುತ್ತ ಇರುವಂಥ ಹಳ್ಳಿ ಏನೆಲ್ಲ ಇದೆ ಅಲ್ಲಿರೋರೆಲ್ಲರೂ ಕೂಡ ಆ ದೀಪ ನೋಡಿಬಿಟ್ಟು ಆ ತಾಯಿಗೆ ಆರತಿ ಮಾಡ್ತಾರೆ ಎಳ್ಳಿಂದ. ಸೊ ಈ ಥರ ನಮ್ಮ ಕಡೆ ಎಲ್ಲ ಈ ರೀತಿ ಇರುತ್ತೆ. ನನಗೆ ತುಂಬ ವಿಶೇಷವಾದಂಥ ದೇವಸ್ಥಾನ, ತುಂಬಾ ಖುಷಿ ಕೊಡುವಂತಹ ಜಾಗ ಇದು. ಸೊ ಅಲ್ಲಿ ಬಂದು ದರ್ಶನ ಮಾಡ್ಕೊಂಡಾದಮೇಲೆ ಹಿಂದ್ಗಡೆ ಗಣಪತಿ ದೇವಸ್ಥಾನ ಇದೆ. ಆ ಗಣಪತಿ ದೇವಸ್ಥಾನಕ್ಕೂ ಬಂದು ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಇವಾಗ ದೇವರಿಗೆ ಕಾಣಿಕೆ ಎಲ್ಲ ಹಾಕಿ ನಮಸ್ಕಾರ ಮಾಡ್ಕೋತಾ ಇದ್ದೀವಿ. ಗಣಪತಿ ದೇವಸ್ಥಾನ ಹಿಂದೆ ಇದೆ. ಸಾಕು. ಫ್ರೆಂಡ್ಸ್ 2:30ಗೆ ಬಸ್ ಸಿಕ್ತು. ಆ 2:30 ಬಸ್ಸಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದಿದ್ದು ಆಯಿತು. ಹಾಗೆಯೇ ಈಗ
ನಮ್ಮ ಅತ್ತೆ ಮನೆ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಲ್ಲೋಗಿ ನಮ್ಮ ಅತ್ತೆಗೆ ರಜೆ ಕೊಟ್ಟಿದ್ದರು. ಮೇ 1 ಕಾರ್ಮಿಕರ ದಿನಾಚರಣೆ ಆಗಿದ್ದರಿಂದ ಅವ್ರ ಹತ್ರ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಊರಿಗೆ ಹೋದ್ವಿ. ಸೊ ವ್ಲಾಗ್ನ ನಾನು ಹೆಚ್ಚಿಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಹಂಗಾಗಿ ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.